ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಇವತ್ತು ಈ ಒಂದು ಹೋರಾಟದ ಸಭೆಯನ್ನು ಪ್ರಮುಖವಾಗಿ ಈ ಸಭೆಯಲ್ಲಿ ಈ ನಾಡಿನ ಎಲ್ಲ ಹಿತಚಿಂತಕರು, ಸಾಹಿತಿಗಳು, ದಲಿತ ಮುಖಂಡರು, ಕನ್ನಡ ಸಂಘಟನೆಯ ಮುಖಂಡರು ಭಾಗವಹಿಸಿದ್ರು. ಆನಂತರ ಈ ಹೋರಾಟಕ್ಕೆ ಯಾರು ನಾನು 100 ಕಾರ್ ಕಳಿಸ್ತೀನಿ, 200 ಕಾರ್ ಕಳಿಸ್ತೀನಿ ಅಂತ ಯಾವುದೇ ಶಾಸಕರು ಕರೆ ಕೊಟ್ಟಿರಲಿಲ್ಲ. ಈ ಹೋರಾಟದಲ್ಲಿ ಬಂದಂತಹವರು ಎಲ್ಲರೂ ಕೂಡ ಜನಸಾಮಾನ್ಯರು, ಆಟೋ ರಿಕ್ಷಾ ಚಾಲಕ ಸಂಘದವರು ಬಂದಿದ್ದಾರೆ, ದುಡಿಯುವಂತಹ ಕಾರ್ಮಿಕರು ಬಂದಿದ್ದಾರೆ. ಕಾರ್ ಮಾಡಿಸಿ ಯಾರೂ ಬಂದಿಲ್ಲ. ನೀವು ನೋಡಿರ್ಬೋದು ಪ್ರಾರಂಭದಲ್ಲಿ ಎಷ್ಟು ಜನ ಆಯಿತು. ಇಡೀ ಪೂರ್ತಿ ಫ್ರೀಡಂ ಪಾರ್ಕ್ ಇವತ್ತು ತುಂಬಿತ್ತು. ಅಂದರೆ ಇದು ಒಂದು ಹೋರಾಟದ ಶಕ್ತಿ. ಈ ಹೋರಾಟದಲ್ಲಿ ಎಲ್ಲ ವರ್ಗದ ಜನರು ಕೂಡ ಭಾಗಿಯಾಗಿದ್ದರು. ಮತ್ತೆ ಇನ್ನು ಮುಂದೆ ಈ ಹೋರಾಟ ಈಗ SIT ಏನು ತನಿಖೆ ಮಾಡ್ತಾ ಇದೆ, ಆ SITಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಕಳೆದ ಏನು ಒಂದು 2 ತಿಂಗಳಿನಲ್ಲಿ ತನಿಖೆ ಆಗಿದೆ, ಅನೇಕ ವಿಷಯಗಳು ಗೊತ್ತಾಗಿದೆ. ಹೀಗಾಗಿ SITಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಮತ್ತು ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟಿನ ಸದಸ್ಯರಿಂದ ಏನೇನು ಅದರ ಅಧ್ಯಕ್ಷರಿರಬಹುದು, ಅದರ ಡೈರೆಕ್ಟರ್ ಇರಬಹುದು, ಅವರಿಂದ ಏನು ತೊಂದರೆ ಆಗಿದೆ, ಏನು ದೌರ್ಜನ್ಯಗಳು ನಡೆದಿದೆ, ಅದಕ್ಕೆ ಸಂಪೂರ್ಣ ವಿರಾಮ ಆಗಬೇಕು. ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು ಈ ಒಂದು ಹೋರಾಟದ ಸಮಾವೇಶದ ಉದ್ದೇಶ ಆಗಿದೆ. ಸರಿ, ಈ ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಬಾರಿ ಅರ್ಜಿ ಸಲ್ಲಿಕೆ ಆಗಿತ್ತ ಈ ವಿಚಾರದ PA ಏನಾಗಿತ್ತು ಸರ್? ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಅಲ್ಲ ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ PIL ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈಗ ಅಲ್ಲ, ವಜಾ ಅಲ್ಲ, ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು. 2 ಕಾರಣವನ್ನ ಅವರು ಕೊಟ್ಟಿದ್ರು. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ, ಮತ್ತು FIR ನ ದಾಖಲೆ ಮಾಡಬೇಕು. ಬಟ್ ಆ ಪರ್ಟಿಕ್ಯುಲರ್ ಆಗಿ ಏನ್ ಇಂಟೆನ್ಷನ್ ಇಂದ ಅದನ್ನ ವಜಾ ಮಾಡಿರುವಂತದ್ದು ಸರ್? ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಅಡ್ವೊಕೇಟ್ಗೆ ನೀವು ಮಾತಾಡಿ, ಹೇಳ್ತಾರೆ. ಐ ಆಮ್ ನಾಟ್ ಅನ್ ಅಡ್ವೊಕೇಟ್, ಅದರದ್ದು ಅಡ್ವೊಕೇಟ್ ನಾನಲ್ಲ. ಮುಂದಿನ ಹೋರಾಟ ಆಗಿರುತ್ತೆ. ಮುಂದೆ ನೋಡಿ, ಇಡೀ ರಾಜ್ಯ ಮತ್ತು ದೇಶದಲ್ಲಿ ವಿಶೇಷವಾಗಿ ಈ ಮೀಟರ್ ಬಡ್ಡಿ ದಂಧೆ ಏನು ನಡೀತಾ ಇದೆ ಮತ್ತು ಈ ಕೊಲೆಗಳು ಏನು ನಡೆದಿದ್ದಾವೆ. ಈಗ ಏನಾಗಿದೆ, ನಾನು ನಿಮಗೆ ಒಂದು ಚುಟುಕಾಗಿ ಹೇಳ್ತೀನಿ. ಒಂದು ಕೊಲೆ ನಡೀತದೆ, ಆಯ್ತು, ಕೊಲೆ ನಡೀತು. ಆ ಕೊಲೆ ನಡೆಯೋದನ್ನ ಒಬ್ಬನ ನೋಡಿದ ಅವನು ನೋಡಿದವನು ಏನ್ ಮಾಡ್ತಾನೆ ಹೇಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾನೆ. ಈಗ ಏನಾಗಿದೆ, ನೀನು ಯಾಕೆ ನೋಡಿದೆ, ಅದೇ ಷಡ್ಯಂತ್ರ. ನೀನ್ ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ಅದೇ ಷಡ್ಯಂತ್ರ. ಕೊಲೆ ಯಾರು ಮಾಡಿದ ಅವನ ಬಗ್ಗೆ ಯಾರು ಈ ದೊಡ್ಡವರು ಯಾರು ಮಾತಾಡ್ತಾ ಇಲ್ಲ, ರಾಜಕೀಯ ಪಕ್ಷದವರು ಮಾತಾಡ್ತಾ ಇಲ್ಲ. ಇಲ್ಲಿ ಮುಖ್ಯ ಆಗ್ಬೇಕಾಗಿರುತ್ತೆ ಯಾವುದು, ಕೊಲೆ ಆಗಿದೆ ತಾನೆ, ಯಾರು ಕೊಲೆ ಮಾಡಿದ ಅವನು ಹಿಡಿಬೇಕು ತಾನೆ. ನೀನ್ ಕೊಲೆ ಮಾಡಿದ್ದೆ ಯಾಕೆ ನೋಡಿದೆ, ನೀನ್ ಯಾಕೆ ಕಂಪ್ಲೇಂಟ್ ಕೊಟ್ಟೆ, ಅದೇ ಷಡ್ಯಂತ್ರ. ಅದು ಆಗ್ತಾ ಇದೆ, ಅದು ಆಗಬಾರ್ದು. ಹಿಂಗಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಂತ ಇದ್ರೆ, ಬರೀ ಈ ಒಂದೇ ಪ್ರಕರಣದಲ್ಲಿ ಇದರಿಂದ ನಮ್ಮ ಉದ್ದೇಶ ಇರೋದು, ಸೌಜನ್ಯ ಹೋರಾಟದ ಮೂಲ ಉದ್ದೇಶ ಇರೋದು, ಇಡೀ ರಾಜ್ಯದಲ್ಲಿ ಏನು ಅತ್ಯಾಚಾರಗಳಾಗ್ತಾ ಇದೆ, ಇಡೀ ದೇಶಾದ್ಯಂತ ಪ್ರತಿ 27 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ. ಇಟ್ ಇಸ್ NCRB ರಿಪೋರ್ಟ್ ಹೇಳುತ್ತೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ. ಈ ದೇಶದಲ್ಲಿ 27 ನಿಮಿಷಕ್ಕೆ ಒಂದು ಸೆಕ್ಸುವಲ್ ಅಬ್ಯೂಸ್ ಆಗ್ತಾ ಇದೆ. ಅದು ನಿಲ್ಲಬೇಕು. ಸೌಜನ್ಯ ಆ ಹೋರಾಟದ ಪ್ರತೀಕ. ಅದ್ರ ಸಲುವಾಗಿ ಹೋರಾಟ ಮಾಡ್ತಾರೆ.